ಚೈಲ್ಡ್ಹುಡ್ ಮೆಮೊರೀಸ್ ತೆಂಗಿನಕಾಯಿ ಬರ್ಫಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಕಮ್ಮಿ ಉರಿಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಮತ್ತೆ ತೆಗೆದಿಟ್ಕೊಳ್ತಿದ್ದೀನಿ. ಇದೇ ಬಾಣಲಿಗೆ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಆ ತೆಂಗಿನಕಾಯಿನ ಮಿಕ್ಸಿಗೆ ಹಾಕಿ ಲೈಟಾಗಿ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ. ಯಾವುದೇ ನೀರನ್ನು ಸಹ ಸೇರಿಸ್ಕೊಂಡಿಲ್ಲ. ಇಲ್ಲಿ ನಾವು ಯಾವುದ್ರಲ್ಲಿ ತೆಂಗಿನಕಾಯಿನ ತೊಗೊಂಡಿರ್ತೀವಿ, 2 ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಂತ ಅಂದರೆ ಇಲ್ಲಿ 1 ಕಪ್ ಸಕ್ಕರೆನ ತೊಗೊಳ್ತಿದ್ದೀನಿ. 2:1 ರೇಂಜಲ್ಲಿ ಶುಗರ್ನ ಹಾಕ್ಕೊಂಡು ಇದಕ್ಕೆ ಜಜ್ಜಿಟ್ಕೊಂಡಿರುವಂತಹ ಏಲಕ್ಕಿ ಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಈ ಥರ ಜಜ್ಜಿದ ಏಲಕ್ಕಿ ಕಾಯಿನ ಹಾಕ್ಕೊಂಡ್ರೆ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪೌಡ್ರ್ ಹಾಕ್ಕೊಳ್ಳೋದಕ್ಕಿಂತನೂ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಬರಬೇಕು. ತೆಂಗಿನಕಾಯಲ್ಲೇ ಸಕ್ಕರೆ ಜೊತೆಯಲ್ಲೇ ಕರಗ್ತಾ ಬಂದಾಗ ಈ ಥರ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಈ ರೀತಿ ಒಂದು ಕನ್ಸಿಸ್ಟೆನ್ಸಿಗೆ ಬಂದಾದಮೇಲೆ ತುಪ್ಪ ಸಾರಿರುವಂತಹ ಪ್ಲೇಟ್ಗೆ ಹಾಕ್ಕೊಂಡು ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಬಾದಾಮಿ ಮತ್ತು ಗೋಡಂಬಿನ ಇವಾಗ ಇದ್ರ ಮೇಲೆ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕೋಬೋದು. ಬಟ್ ನಾನು ಹಾಕಿದ್ದು ತುಂಬ ಸಖತ್ ಟೇಸ್ಟಿಯಾಗಂತೂ ಇತ್ತು. ಮಧ್ಯೆ ಕ್ರಂಚಿಯಾಗಿ ಬಾದಾಮಿ ಗೋಡಂಬಿ ಸಿಕ್ತಿದ್ರೆ ಸೂಪರಾಗಿರುತ್ತೆ. ನಿಮಗೆ ಬೇಕಾದಂಥ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಬಿಸಿ ಇರಬೇಕಾದ್ರೇ ಕಟ್ ಮಾಡ್ಕೊಳ್ಬೇಕಾಗತ್ತೆ. ತಣ್ಣಗಾದ್ಮೇಲೆ ಕಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಕಟ್ ಮಾಡಿ ಒಂದು 20 ಮಿನಿಟ್ಸ್ ಇಟ್ಟರೆ ಸಕ್ಕರೆ ಮಿಠಾಯಿ ಅಥವಾ ಕೋಕೋನಟ್ ಬರ್ಫಿ, ಕೊಬ್ಬರಿ ಮಿಠಾಯಿ ನೀವು ಯಾವುದನ್ನು ಹೇಳ್ತೀರಾ ಅದು ಈ ಥರ ರುಚಿಯಾಗಿ ರೆಡಿಯಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.